ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇದು ಪೊರ್ಚುಲಕ ಮತ್ತು ಮಾಸ್ ರೋಸ್ ಅನ್ನುವ ಈ ಗಿಡದ ಬಗ್ಗೆ, ನಾವೆಲ್ಲ ಇದಕ್ಕೆ ಚಿಗರೆ ಗಿಡ ಅಂತ ಕರಿತೀವಿ. ಈ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಮತ್ತು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಒಂದಷ್ಟು ಮಾಹಿತಿ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಗಿಡ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ. ಹಾಗಾಗಿ ನಾವು ಅದನ್ನು ಈಗಲೇ ಕಟಿಂಗಿಂದನೂ ಗ್ರೋ ಮಾಡ್ಬೋದು. ಮತ್ತು ಅದು ಸೀಡ್ಸ್ ಆಗುತ್ತೆ, ಬಿದ್ದಲೆಲ್ಲ ಹುಟ್ಟಿ ಸಸಿ ಆಗುತ್ತೆ. ಆದರೆ ಈ ಟೈಮಲ್ಲಿ ನಮಗೆ ಅದು ಸಿಗಲ್ಲ. ಸೀಡ್ಸು ಆನ್ಲೈನಲ್ಲೆಲ್ಲ ಸಿಗತ್ತೆ, ಬೇಕಾದರೆ ತರಿಸ್ಕೊಂಡು ನೀವು ಹಾಕ್ಕೋಬೋದು. ಆದರೆ ಸೀಡ್ಸನ್ನು ಹಾಕೋಕ್ಕೆ ಇದು ಟೈಮ್ ಲೇಟ್ ಆಗೋಯಿತು. ಹಾಗಾಗಿ ನಾವು ಇದನ್ನು ಕಟಿಂಗಿಂದ ತುಂಬ ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಈಗ ಅದನ್ನು ಕಟಿಂಗನ್ನು ಕೂಡ ಹಾಕ್ಬೋದು. ಮತ್ತು ನಾವು ಈ ಹಳೆ ಗಿಡಗಳೆಲ್ಲ ಇರುತ್ತಲ್ಲ, ಅದನ್ನು ಇಷ್ಟು ದಿವಸ ಅದು ಡಾರ್ಮೆನ್ಸಿಯಲ್ಲಿ ಇರುತ್ತೆ, ಇಷ್ಟೊಂದು ಚೆನ್ನಾಗಿ ಹೂವಾಗಿರಲ್ಲ. ಹಾಗಾಗಿ ಅದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ. ಅದನ್ನು ನಾವೀಗ ನೋಡಿ ಈ ರೀತಿ ಕಟಿಂಗನ್ನೆಲ್ಲ ಮಾಡಿ ಚೆನ್ನಾಗಿ ಈ ಓಲ್ಡ್ ಬ್ರ್ಯಾಂಚಸ್ಸನ್ನೆಲ್ಲ ಕಟಿಂಗ್ ಮಾಡಿ ಅದನ್ನು ಚೆನ್ನಾಗಿ ಅದಕ್ಕೆ ಆರೈಕೆಗಳನ್ನು ಮಾಡಿ ಕೊಟ್ಟರೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ. ಇದು ಸಾಫ್ಟ್ ಕಟಿಂಗ್ ಆಗಿರೋದ್ರಿಂದ ಒಂದು 3 ದಿವಸಕ್ಕೆಲ್ಲ ಬೇರುಗಳು ಬಂದುಬಿಡತ್ತೆ. ಹಾಗಾಗಿ ನಾವು ಈಗ ಅದನ್ನು ಕಟಿಂಗನ್ನು ಹಾಕೋಣ. ಮತ್ತು ಹಳೆ ಗಿಡನ ಯಾವ ರೀತಿ ನಾನು ಆರೈಕೆನ ಮಾಡಿದ್ದೀನಿ ಅಂತಲೂ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ನೋಡಿ ಈ ರೀತಿ ಕಟಿಂಗನ್ನೆಲ್ಲ ತಗೋತೀನಿ. ನೋಡಿ ಈ ಗಿಡನ ಅಷ್ಟೊಂದು ಹೊಸ ಚಿಗುರನ್ನೆಲ್ಲ ಬಿಟ್ಟು ಉಳಿದಿದ್ದೆಲ್ಲವನ್ನು ಕಟಿಂಗ್ ಮಾಡ್ತೀನಿ. ಹಾಗೆ ಗೊಬ್ಬರಗಳನ್ನು ಹಾಕಬೇಕು ನಾವೀಗ ಇದಕ್ಕೆ. ನೋಡಿ ಈ ರೀತಿ ನೆಲದಲ್ಲಿ ಕೂಡ ಇರುವಂಥ ಗಿಡಗಳನ್ನೆಲ್ಲ ಈ ರೀತಿ ನಾವು ಕಟಿಂಗ್ ಮಾಡಿದರೆ ಅದು ಚೆನ್ನಾಗಿ ಹೂವಾಗತ್ತೆ. ಮತ್ತು ಇದಕ್ಕೆ ಬಿಸಿಲು ತುಂಬ ಜಾಸ್ತಿ ಬೇಕಾಗತ್ತೆ ಇನ್ಮೇಲೆ. ಹಾಗಾಗಿ ನಾವು ಅದನ್ನು ಬಿಸಿಲು ಬರೋವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಬಿಸಿಲು ಹೆಚ್ಚು ಬಂದಷ್ಟು ಹೂ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಹೂವು ಕಡಿಮೆ ಬರುತ್ತೆ ಬಿಸಿಲು ಇಲ್ಲ ಅಂದರೆ. ಮತ್ತು ಮೇಲಿನ ಮಣ್ಣು ಡ್ರೈ ಆದಮೇಲೆ ನೀರನ್ನು ಹಾಕಬೇಕು. ನೋಡಿ ನಾನಿಲ್ಲಿ ಹಳೆ ಪಾಟಲ್ಲೇ ಅದನ್ನು ಕಿತ್ತಿಲ್ಲ. ಇಲ್ಲಿ ನೋಡಿ ಇದನ್ನೆಲ್ಲ ನಾನು ಕಟಿಂಗನ್ನು ಮಾಡಿದ್ದೀನಿ. ಆ ಓಲ್ಡ್ ಬ್ರ್ಯಾಂಚಸ್ಸನ್ನೆಲ್ಲ ಕಟಿಂಗ್ ಮಾಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಖಾಲಿ ಜಾಗ ಇದ್ದಲ್ಲೆಲ್ಲ ಆ ಕಟಿಂಗನ್ನು ಮತ್ತೆ ನೆಟ್ಕೋಬೋದು. ಒಂದಷ್ಟು ನೆಟ್ಕೊಂಡ್ರೆ ಅದರೊಳಗಡೆನೇ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ. ಮತ್ತು ಇದಕ್ಕೆ ನಾನೀಗ ಒಂದು ಸ್ವಲ್ಪ ಗೊಬ್ಬರಗಳನ್ನು ಹಾಕ್ತೀನಿ. ಇದೇ ರೀಪಾಟಿಂಗ್ ಮಾಡ್ಬೋದು. ರೀಪಾಟಿಂಗ್ ಮಾಡದೆ ಹೋದರೆ ನೀವು ಈ ರೀತಿಯೂ ಕೂಡ ಆ ಗಿಡನ ಈ ರೀತಿ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ನಾನು ಎಲ್ಲ ಕಟಿಂಗನ್ನು ಕಟ್ ಮಾಡಿದ್ದೀನಿ. ಅಂದರೆ ಉದ್ದುದ್ದ ಬಂದಿರೋ ಬ್ರ್ಯಾಂಚಸ್ನೆಲ್ಲ ಕಟ್ ಮಾಡಿ ನೋಡಿ ಗೊಬ್ಬರಗಳನ್ನು ಹಾಕ್ಕೊಡ್ತೀನಿ. ನಾನಿಲ್ಲಿ ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ವರ್ಮಿ ಕಂಪೋಸ್ಟನ್ನು ಹಾಕ್ಕೊಳ್ಳಿ, ಯಾವುದಾದ್ರೂ ಗೊಬ್ಬರನ ಹಾಕ್ಕೊಳ್ಳಿ. ಆನ್ಲೈನಿಂದ ಬೇಕಾದ್ರೆ ತರಿಸ್ಕೊಳ್ಳಿ, ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ನೋಡಿ ಈ ರೀತಿ ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಟೀ ಪುಡಿ ಒಳ್ಳೆಯ ಫರ್ಟಿಲೈಸರು. ಹಾಗಾಗಿ ನಾವು ಟೀ ಮಾಡಿ ಸೋಸಿರುವಂಥ ಪುಡಿನ ಒಂದು 2 ಸ್ಪೂನ್ ಆಗುವಷ್ಟು ಹಾಕಿದರೆ ಇವತ್ತು, ಇನ್ನೊಂದು 15 ದಿವಸ ಬಿಟ್ಟು ಮತ್ತೊಂದು 2 ಸ್ಪೂನ್ ಹಾಕ್ಬೋದು. ಅದೇ ರೀತಿ ನಾವು ಈ ಟೀ ಪೌಡ್ರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಹೂವಾಗೋ ಹಾಗೆ ಆಗುತ್ತೆ. ಮತ್ತು ಗ್ರೋತ್ ಚೆನ್ನಾಗಿ ಬರುತ್ತೆ. ಮತ್ತು ಮಾಯ್ಶ್ಚರ್ ಇದರಲ್ಲಿ ಹಾಗೆ ಉಳಿಯುತ್ತೆ. ಇನ್ನು ಬೇಸಿಗೆಯಲ್ಲಿ ಮಾಯ್ಶ್ಚರ್ ಇರಲ್ವಲ್ಲ, ಹಾಗಾಗಿ ಈ ಟೀ ಪುಡಿನ ಹಾಕೋದ್ರಿಂದ ಮಾಯ್ಶ್ಚರ್ ಚೆನ್ನಾಗಿ ಉಳಿಯುತ್ತೆ. ನೋಡಿ ಈ ರೀತಿ 1-2 ಸ್ಪೂನ್ ಟೀ ಪುಡಿನ ನಾನು ಹಾಕ್ತೀನಿ. ನೀವು ಯೂಸ್ ಮಾಡಿರೋದಾದರೆ ನಾನು ಇಲ್ಲಿ 2 ಹಾಕ್ತೀನಿ, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ಅಂದರೆ ಯೂಸ್ ಮಾಡಿಲ್ಲದೆ ಇರೋವಂಥ ಟೀ ಪುಡಿನೂ ಹಾಕ್ಬೋದು. 1 ಸ್ಪೂನನ್ನು ಹಾಕಿ ಆಮೇಲೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ನಾನು ಇದರ ಮೇಲ್ಗಡೆ ಹಾಕಿ ಕೊಡ್ತೀನಿ. ಹಾಗೆ ನೋಡಿ ಇಲ್ಲಿ ಮಧ್ಯದಲ್ಲೆಲ್ಲ ನಾನು ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡ್ತೀನಿ. ಹೀಗೆ ಹಾಕೋದ್ರಿಂದ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ. ನೋಡಿ ಉದ್ದುದ್ದ ಕಟಿಂಗನ್ನೆಲ್ಲ ಕಟ್ ಮಾಡಿ ಗೊಬ್ಬರಗಳನ್ನು ಹಾಕಿ ಟೀ ಪುಡಿನೂ ಹಾಕಿ ನಾನಿಲ್ಲಿ ಇದಕ್ಕೆ ಪಾಟಿಂಗ್ ಮಿಕ್ಸ್ನೂ ಹಾಕಿ ಕೊಟ್ಟಿದ್ದೀನಿ. ಇದು ಚೆನ್ನಾಗಿ ಮತ್ತು ಇದಕ್ಕೆ ನಾವು ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ 1 ಲೀಟ್ರ್ ನೀರಿಗೆ ಅರಿಶಿನ 1 ಸ್ಪೂನ್ ಹಾಕ್ಕೊಂಡು ಸ್ಪ್ರೇ ಮಾಡಿ, ಸ್ವಲ್ಪ ಫಂಗಸ್ ಆಗಿಬಿಡತ್ತಲ್ಲ ಹಾಗಾಗಿ. ಹಾಗೆ ನೋಡಿ ನಾನಿಲ್ಲಿ ಈ ಕಟಿಂಗನ್ನೆಲ್ಲ ನೆಡೋದನ್ನು ತೋರಿಸ್ತೀನಿ. ನಾನಿಲ್ಲಿ 1 ಪಾರ್ಟ್ ಮಣ್ಣನ್ನು ತೊಗೊಂಡ್ರೆ 10% ಅದಕ್ಕೆ ಮರಳನ್ನು ಹಾಕ್ಕೊಂಡು ಅದೇ ಎಷ್ಟು ಮಣ್ಣನ್ನು ತೊಗೊಂಡಿದ್ದೀನೋ ಅಷ್ಟೇ ಗೊಬ್ಬರಗಳನ್ನು ಹಾಕಿದ್ದೀನಿ. ಹಾಗೆ ಒಂದು 4 ಇಂಚ್ ಪಾಟನ್ನು ತೊಗೊಂಡಿದ್ದೀನಿ. ತುಂಬ ಅಗಲವಾಗಿರುವಂಥ ಪಾಟ್ ತೊಗೊಳ್ಳಿ. ಇಲ್ಲ ಅಂದರೆ ತುಂಬ ಎತ್ತರ ಇರುವಂಥ ಪಾಟ್ ಬೇಕಾಗಲ್ಲ ಇದಕ್ಕೆ. ಅಂದರೆ ಬೇರೆ ಅಷ್ಟೊಂದೇನು ಬರಲ್ಲ. ಹಾಗಾಗಿ ಅಂದರೆ ಚಿಕ್ಕ ಪಾಟು ಸಾಕಾಗತ್ತೆ ಇದಕ್ಕೆ. ಕೆಳಗಡೆ ತೆಂಗಿನ ನಾರನ್ನು ಹಾಕ್ಕೊಂಡು ನಾನು ಈ ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡ್ಕೋತೀನಿ. ಈ ಸೀಸನಲ್ ಪ್ಲ್ಯಾಂಟಿಗೆ
ತುಂಬ ಗೊಬ್ಬರಗಳನ್ನು ಹಾಕಿದಷ್ಟು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಅದಕ್ಕೆ ಎಷ್ಟು ಮಣ್ಣನ್ನು ತಗೋತೀವೋ ಅಷ್ಟೇ ಗೊಬ್ಬರಗಳನ್ನು ಹಾಕಿ ಈ ಕಟಿಂಗನ್ನೆಲ್ಲ ಬೆಳೆಸ್ಕೋಬೇಕಾಗತ್ತೆ. ಇದು ಗೊಬ್ಬರ ಹಾಕಿ ನಾವು ಕಟಿಂಗನ್ನು ಬೆಳೆಸಿದ್ರು ಏನೂ ಆಗಲ್ಲ, ಯಾಕಂದರೆ ನಾವು ಇದನ್ನು ರೀಪಾಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನಿಲ್ಲಿ ಗೊಬ್ಬರ ಹಾಕಿ ಪಾಟಿಂಗ್ ಮಿಕ್ಸ್ನ ಹಾಕಿ ನಾನು ಈ ಕಟಿಂಗನ್ನು ಹಾಕ್ಕೋತೀನಿ. ಇದಕ್ಕೆ ಮತ್ತೆ ನಾವು ಪಾಟಿಂಗ್ ಮಿಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ 1 ಇಂಚು ಪಾಟ್ನ 1 ಇಂಚ್ ಬಿಟ್ಟು ನಾನು ಇದನ್ನು ಫಿಲ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಫಿಲ್ ಮಾಡಿಕೊಂಡು ಗಿಡಗಳನ್ನು ಈ ಕಟಿಂಗನ್ನೆಲ್ಲ 2 ಇಂಚ್ ಕಟಿಂಗನ್ನು ತೊಗೊಂಡ್ರೂ ಸಾಕಾಗತ್ತೆ. ಹಾಗೆ ನಾನು ಇದಕ್ಕೂ ಸ್ವಲ್ಪ ಟೀ ಪುಡಿನ ಹಾಕ್ಕೊಬಿಡ್ತೀನಿ. ಈಗಲೇ ನೀವು 15 ದಿವಸ ಬಿಟ್ಟು ಮತ್ತೆ ಇದಕ್ಕೆ ಹಾಕ್ಕೋಬೋದು. ನೋಡಿ, ಈ ರೀತಿ ನೀರನ್ನು ಹಾಕ್ಕೋತೀನಿ. ಆಗ ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಹೋಗುತ್ತಲ್ಲ. ನೋಡಿ, ಈ ರೀತಿ ನಮ್ಮ ತುಂಬ ಹಾಕೋದ್ರಿಂದ ಮಣ್ಣು ಕೆಳಗಡೆ ಬರದೇ ಇರೋ ಹಾಗೆ ಮಣ್ಣನ್ನು ಫಿಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ಈ ಕಟಿಂಗನ್ನು ಈ ರೀತಿ ಮಾಡಿ ಸುತ್ತ, ಅಂದರೆ ಒಂದು ಪಾಟಲ್ಗೆ ಸುತ್ತಲೂ ಎಷ್ಟು ಬೇಕೋ ಅಷ್ಟು ಕಟಿಂಗನ್ನು ಹಾಕ್ಕೋಬೋದು. ನೀವು ಇಲ್ಲಿ ಒಂದೇ ಕಟಿಂಗನ್ನು ಹಾಕಿದರೆ ಎಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ 4 ರಿಂದ 5, 8, 10 ಅಂದರೆ ಸುತ್ತ 2 ಇಂಚ್ ಗ್ಯಾಪ್ ಬಿಟ್ಟು ಈ ಕಟಿಂಗನ್ನೆಲ್ಲ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಸ್ಪ್ರೆಡ್ ಆದಾಗ ತುಂಬ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ. ನೋಡಿ, ಈ ರೀತಿ ನಾನು ಆ ಕಟಿಂಗನ್ನೆಲ್ಲ ನೋಡಿ 2 ಇಂಚ್ ಕಟಿಂಗನ್ನು ತೊಗೊಂಡ್ರೂ ಸಾಕಾಗತ್ತೆ. ಈ ರೀತಿ ನೆಟ್ಕೋತೀನಿ. ಹಾಗೆ ನಾವು ಇದನ್ನು ನೆಟ್ಟು 4 ದಿವಸ 5 ದಿವಸ ನೆರಳಲ್ಲಿಟ್ಟು ಆಮೇಲೆ 8 ದಿವಸ 2 ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ಇಡಿ. ಆಮೇಲೆ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿ ಇಡಿ. ಆಗ ಗಿಡ ಬೇಗ ಗ್ರೋತ್ ಬರುತ್ತೆ. ಮತ್ತು ನಾವು ನೀರನ್ನು ಇದಕ್ಕೆ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ. ನೀರು ತುಂಬ ಬೇಕಾಗಲ್ಲ, ಹಾಗಾಗಿ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ. ಇಲ್ಲಿ ನೀವು ನೀರನ್ನು ಜಾಸ್ತಿ ಹಾಕಿದಾಗ ಆ ಕಡ್ಡಿ ಎಲ್ಲ ಕೊಳ್ತು ಹೋಗಿಬಿಡತ್ತೆ. ಆ ಕಾಂಡದಲ್ಲೇ ನೀರು ಹಿಡ್ಕೊಂಡಿರತ್ತಲ್ಲ, ಹಾಗಾಗಿ ನೀರು ತುಂಬ ಹಾಕಿದರೆ ಅದು ಕಾಂಡ ಎಲ್ಲ ಕೊಳ್ತು ಹೋಗಿಬಿಡತ್ತೆ. ಹಾಗಾಗಿ ನೀರನ್ನು ಸ್ಪ್ರೇ ಮಾಡಿ ಸಾಕಾಗತ್ತೆ. ತುಂಬ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ಮತ್ತು ನಾವು ನೆರಳಲ್ಲಿ ಇಡ್ತೀವಲ್ಲ, ಹಾಗಾಗಿ ಅದಕ್ಕೆ ನೀರು ಅಷ್ಟೊಂದು ಬೇಕಾಗಲ್ಲ ಕಟಿಂಗನ್ನು ಹಾಕಿದಾಗ. ಇದೇ ರೀತಿ ನೋಡಿ, ಎಲ್ಲ ಕಡೆ ನಾನು ಅದನ್ನು ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು ಆ ಕಟಿಂಗನ್ನೆಲ್ಲ ನೆಟ್ಕೊಳ್ಳಿ. ನೋಡಿ, ಹಾಗೆ ಮತ್ತೊಂದು ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು ನಾವು, ಯಾಕಂದರೆ ನಾವು ಅಲ್ಲಿ ಡ್ರೈ ಮಿಕ್ಸ್ಚರ್ನ ಹಾಕಿರ್ತೀವಲ್ಲ, ಹಾಗೆ ಸ್ವಲ್ಪ ಬೇಕಾದರೆ ಪ್ರೆಸ್ ಮಾಡಿ. ನೀವು ಬಿಸಿಲು ಬರದೇ ಇರೋವಂಥ ಜಾಗ ಇಲ್ಲ ಅಂದರೆ ಏನಾದರೂ ಮುಚ್ಚಿಡಿ. ಅಂದರೆ ಈ ಪೇಪರ್ ಅಥವಾ ಕಾರ್ಡ್ಬೋರ್ಡು ಏನಾದರೂ ಬಿಸಿಲು ತಾಗದೇ ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೂ ನೋಡಿ, ನಾವು ಮತ್ತೆ ಇದನ್ನು ಇನ್ನೊಂದು 8 ದಿವಸ ಬಿಟ್ಟು ಚಿಗುರತ್ತಲ್ಲ, ಮತ್ತೆ ನಾವು ಅದನ್ನು ಕಟಿಂಗ್ ಮಾಡ್ಬೋದು. ಈ ಕುಡಿಗಳನ್ನೆಲ್ಲ ಕಟಿಂಗ್ ಮಾಡಿದರೆ ಮತ್ತೆ ಅದನ್ನು ಆ ಕುಟಿನೂ ಕೂಡ ನೆಡ್ಬೋದು. ಈ ರೀತಿ ಕಟಿಂಗ್ ಮಾಡಿದಾಗ ಮತ್ತೆ ಅದು ಚೆನ್ನಾಗಿ ಕವಲು ಒಡೆದು ಚೆನ್ನಾಗಿ ಬರುತ್ತೆ. ಅಂದರೆ ಕುಡಿನ ಪಿಂಚಿಂಗ್ ಮಾಡಿ ಆಗ ಅಗಲವಾಗಿ ಬರುತ್ತೆ. ಫ್ರೆಂಡ್ಸ್, ಮಾಸ್ ರೋಸ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಇನ್ನೇನಾದರೂ ಬೇಕಾದರೆ ನೀವು ಕಾಮೆಂಟಲ್ಲಿ ಹೇಳಿ, ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್.